ಏನು ಗೊತ್ತಾ, ತರಕಾರಿನೇ ಇಲ್ಲ ಅಂದಾಗ ಸಕ್ಕತ್ತಾಗಿರೋ ಒಂದು ಕಾಯಿ ಬಜ್ಜಿ ಸಾಂಬಾರು ಮಾಡ್ಬೋದು. ರೆಸಿಪಿನ ಸೇವ್ ಮಾಡ್ಕೊಳ್ಳಿ. 1 ಕಪ್ ಕಾಯಿ ತುರಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಇಲ್ಲಿ ತೋರಿಸಿಲ್ಲ, ಆದರೆ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಮಿಸ್ ಮಾಡಬೇಡಿ. ಇದನ್ನೆಲ್ಲ ನಾವು ನುಣುಪಾಗಿ ರುಬ್ಕೊಬೇಕಾಗತ್ತೆ. ತುಂಬ ನೈಸಾಗಿ ರುಬ್ಕೊಂಡು ಅದಾದಮೇಲೆ ಇದಕ್ಕೊಂದು ಒಗ್ಗರಣೆ, ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಇದೆಲ್ಲ ಹಾಕಿ ರುಬ್ಬಿರೋ ಮಸಾಲ ಕೂಡ ಸೇರಿಸ್ಬಿಟ್ಟು ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ 1-2 ನಿಮಿಷ ಫ್ರೈ ಮಾಡಿ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಕೂಡ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಕಾಯಿ ಬಜ್ಜಿ ಅಥವಾ ಕಾಯಿ ಸಾಂಬಾರು, ಕಾಯಿ ರಸಮ್ ಇದು ರೆಡಿ ಆಗುತ್ತೆ. ಮನೇಲೆಲ್ಲ ಏನೂ ತರಕಾರಿ ಇಲ್ಲ, ಖಾಲಿ ಆಗಿಬಿಟ್ಟಿದೆ ಅಂದಾಗ ಎಮರ್ಜೆನ್ಸಿಯಾಗಿ ಮಾಡುವಂಥ ಸಾಂಬಾರಿದು. ನೀವು ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು. ಬಿಸಿ ಬಿಸಿ ಅನ್ನಕ್ಕೆ ಯಾವ್ದಾದ್ರು ಒಂದು ಹಪ್ಳನೋ ಬಜ್ಜಿನೋ ಯಾವ್ದಾದ್ರು ಒಂದು ನಂಚ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ.